ನಾವು ನಾಶ ಮಾಡಿದ್ವಿ, ಅದು ನಾವು ಗೆದ್ದಿದ್ವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ವಿಶ್ವದ ಮುಂದೆ ಇವತ್ತು ನಂತರ ಏನು ಡೆವಲಪ್ಮೆಂಟ್ ಆಯಿತು? ಭಯೋತ್ಪಾದಕ ದೇಶ ಪಾಕಿಸ್ತಾನ ಅನ್ನೋದನ್ನು ಪ್ರೂವ್ ಮಾಡೋದು ಏನಾದರೂ ಗೆದ್ದಿದ್ದ ಭಾರತ ಅನ್ನುವಂಥ ಮಾತು. ಯಾಕಂದ್ರೆ ನಾವು ಇವತ್ತು ಎದಕ್ಕೆ ಯುದ್ಧ ಮಾಡ್ತಾ ಇದ್ದೀವಪ್ಪ, ಅದು ನಮ್ಮ ನೆಲದಲ್ಲಿ ಬಂದ ಒಂದು ಏನಪ್ಪ ಅಂತಂದ್ರೆ ಈ ಭಯೋತ್ಪಾದನೆ ಕೆಲಸ ಮಾಡ್ತದಲ್ಲ, ಅದಕ್ಕೆ ಅದು ಭಯೋತ್ಪಾದಕ ದೇಶ ಕರೀರಿ ಅಂತ ತಿಳ್ಕೊಂಡು ನಾವು ಬೆಳೆಸ್ತಿದ್ವಿ ಅದಕ್ಕೆ. ಆದರೆ ಇವತ್ತಿನವರೆಗೂ ಯಾವ ದೇಶನೂ ಅದು ಭಯೋತ್ಪಾದಕ ದೇಶ ಅಂತ ಹೇಳಿಲ್ಲ. ಅಷ್ಟೇ ಅಲ್ಲ, ಸ್ವತಃ UN ತನ್ನಲ್ಲಿ ಅದನ್ನು ಉಪಾಧ್ಯಕ್ಷನಾಗಿ ಮಾಡ್ಕೊಳ್ತಾರೆ. ಯಾರನ್ನ? ಪಾಕಿಸ್ತಾನದ ಒಬ್ಬ ಮೆಂಬರನ್ನು ಭಯೋತ್ಪಾದನೆ ನಿಗ್ರಹದ ಉಪಾಧ್ಯಕ್ಷನಾಗಿ ಮಾಡ್ಕೊಂಡಿತ್ತು. ಬಟ್ ಅದು ನಮ್ಮ ಇಂಡಿಯಾದ ಬದಲಾಗಿ ಆ ಮಾತು ಬರಲಿಲ್ಲ ಅನ್ನೋದು ಈಗ ನಾವು ನೋಡಿದ್ದೀವಿ. ಅದನ್ನು ಅಂದರೆ ಯಾವ ಒಂದು ಭಯೋತ್ಪಾದನೆ ವಿರುದ್ಧ ಹೋರಾಟ ಶುರು ಮಾಡಿದ್ದೀವಿ, ಅದನ್ನು ನಾವು ಜಗತ್ತಿಗೆ ತಿಳಿಸುವಲ್ಲಿ ನಾವೇನಪ್ಪ ಕನ್ವಿನ್ಸ್ ಮಾಡೋಲ್ಲ, ಸೋತೀವಿ ಏನು ಅಂತೇಳಿ. ಯಾಕೆ 51 ನಮ್ಮ ಏನಪ್ಪ ಅಂತ MP ಬೇರೆ ಬೇರೆ ದೇಶಕ್ಕೆ ಕಳಿಸಿ ಕನ್ವಿನ್ಸ್ ಮಾಡಿಸೋ ಪ್ರಯತ್ನ ಮಾಡಿದ್ವಿ ನಾವು. ಅದರ ಪ್ರಯತ್ನ ಸಿಕ್ಕಂಥ ಪ್ರತಿಫಲ ಏನಪ್ಪ ಅಂದರೆ ಶೂನ್ಯ ಅಂತ, ಡಬಲ್ ಶೂನ್ಯ. ಇದ್ಯಾಕೆ ಹೀಗಾಯಿತು ಅನ್ನೋದು ಇವತ್ತು ಮತ್ತೊಂದು ಮೂರು ಪ್ರಶ್ನೆಯನ್ನು ಹಾಕುವಂಥ ಪ್ರಸಂಗ ಅದು. ಇದಕ್ಕೆ ಹಲವು ಸಲ ಈಗ ಚರ್ಚೆ ಮಾಡಿದ್ವಿ. ಏನಪ್ಪ ಅಂತಂದ್ರೆ ಇದಕ್ಕೆಲ್ಲ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನೀತಿಗಳು ಕಾರಣ ಅನ್ನೋದು ಅಷ್ಟು ಸತ್ಯದ. ನಮ್ಮ BJPಯ ಆಡಳಿತದಲ್ಲೇ ಕಳೆದ 11 ವರ್ಷಗಳಲ್ಲೇ ತೆಗೆದುಕೊಂಡ ನಿರ್ಧಾರಗಳು, ವಿಶೇಷವಾಗಿ ನಾವು ನಮ್ಮ ಆಂತರಿಕ ವಿಷಯಗಳಿಗೆ ತೆಗೆದುಕೊಂಡ ನಿರ್ಧಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಚರ್ಚೆಗೆ ಒಳಗಾಗಿದ್ದು ಅನ್ನೋದನ್ನು ನಾವು ಮರ್ಯಾದೆ ದಾಖಲಿಸಬೇಕಾಗಿದೆ. ಹೀಗಾಗಿ ನಮ್ಮೊಂದಿಗೆ ಇವತ್ತು ಯಾವ ದೇಶವೂ ಇಲ್ಲ ಎಕ್ಸೆಪ್ಟ್ ಇಸ್ರೇಲ್ ಬಿಟ್ಟರೆ. ಅದಕ್ಕೆ ಇವತ್ತು ಈ ದಿಸೆಯಲ್ಲಿ ನಾವು